ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರಿನಲ್ಲಿ ಪರಿಸರ ಜಾಗೃತಿ ಚಿಂತನಾಶೀಲ ಸಮಾಜಮುಖಿ ಬೆಳಗಾವತಿಯಿಂದ ವಿರಕ್ತ ಮಟ್ಟದಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರದ ಮೇಲೆಯಾಗುವ ದುಷ್ಪರಿಣಾಮದ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕ್ರೈಸ್ತ ಧರ್ಮಗುರುಗಳಾದ ಆಲ್ಬರ್ಟ್ ಡಿಸಿಲ್ವಾ, ಮುಸ್ಲಿಂ ಧರ್ಮಗುರುಗಳಾದ ಮೌಲಾನಾ ಅಥಾವುಲ್ಲಾ ಇವರು ಮಾತನಾಡಿ, ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರದ ಮೇಲೆ ಹಾಗೂ ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮ ಬೀರುತ್ತದೆ. ಇದರ ಬಳಕೆಯಿಂದ ಜೀವಹಾನಿಗೆ ಅವಕಾಶ ಮಾಡಿದಂತಾಗುತ್ತೆ ಎಂದು ತೀವ್ರವಾಗಿ ಖಂಡಿಸಿದರು. ಈ ಸಂದರ್ಭದಲ್ಲಿ ವೈದ್ಯರಾದ ಅರವಿಂದ್ ಪಟೇಲ್, ಉಪನ್ಯಾಸಕರು ಹಾಗೂ ವನ್ಯಜೀವಿ ಸಂರಕ್ಷಕರಾದ ಡಾಕ್ಟರ್ ಸಮದ್ ಕೊಟ್ಟೂರ್, ಹಿರಿಯ ಪತ್ರಕರ್ತರಾದ ಚಂದ್ರಕಾಂತ್ ವಡ್ಡು, ಶಿಕ್ಷಕರಾದ ಲಾಲ್ ಹುಸೇನ್, ನ್ಯಾಯವಾದಿಗಳು, ಪರಿಸರ ಹೋರಾಟಗಾರರಾದ ಶಿವಕುಮಾರ್ ಟಿಎಂ, ಜನಸಂಗ್ರಾಮ ಪರಿಷತ್ ಶ್ರೀಶೈಲ ಆಳದಹಳ್ಳಿ ಪುರಸಭೆ ಅಧ್ಯಕ್ಷರಾದ ಸಿರಾಜ್ ಹುಸೇನ್, ರೈತ ಸಂಘ, ಇನ್ನು ಹಲವಾರು ಗಣ್ಯರು, ಪರಿಸರ ಚಿಂತಕರು ಉಪಸ್ಥಿತರಿದ್ದರು. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಪ್ಲಾಸ್ಟಿಕ್ ಬಳಕೆ ಅನಾರೋಗ್ಯಕ್ಕೆ ಕಾರಣ. ಪ್ಲಾಸ್ಟಿಕ್ ಅನ್ನು ಬೇಡವೇ ಬೇಡ, ಪ್ಲಾಸ್ಟಿಕ್ ಬೇಡ, ಬೇಡವೇ ಬೇಡ, ಪ್ಲಾಸ್ಟಿಕ್ ಬೇಡ. ಪರಿಸರಕ್ಕೆ ಮಾರಕ, ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಮಾರಕ. ಬ್ಯಾನರ್ ಮುಂದೆ ಇರಲಿ. ಪ್ಲಾಸ್ಟಿಕ್ ಬಂದ್ ಮಾಡಿ, ಪ್ಲಾಸ್ಟಿಕ್ ಅನ್ನು ಬಂದ್ ಮಾಡಿ. ಬಂದ್ ಮಾಡಿ, ಬಂದ್ ಮಾಡಿ. ಸಂಡೂರಿನಿಂದ ಆರಂಭಿಸುತ್ತೇವೆ. ಅದೊಂದು ನಮ್ಮ ಭಾಗದ ಹೆಮ್ಮೆಯ ವಿಷಯ. ಇನ್ನೊಂದು ವಿಶೇಷತೆ ಏನಂದರೆ, ಆ ನಡೆದ ನೋಡು ಕರ್ನಾಟಕದ ಆರಂಭಿಕ ನಡಿಗೆಯನ್ನ ಉದ್ಘಾಟಿಸಿದ್ದು ನಮ್ಮ ವಿರಕ್ತ ಮಠದ ಪ್ರಭು ಸ್ವಾಮಿಗಳು. ಅದು ಒಗ್ಗಟ್ಟಿನಿಂದ ಉದ್ಘಾಟನೆಯಾಗಿತ್ತು. ಈ ಪರಿಸರದ ಬಗ್ಗೆ ಕಾಣಿಸಿರುವಂತಹ ಕೆಲವು ಸ್ವಾಮೀಜಿಗಳಲ್ಲಿ ಪ್ರಭು ಸ್ವಾಮಿಗಳು ನಮ್ಮಂಥವರಿಗೆಲ್ಲ ಅತ್ಯಂತ ಪ್ರಿಯ ಆಗುವಂತಹ ಸ್ವಾಮಿಗಳು. ಹಸಿರು ಆಹ್ವಾನವನ್ನು ಮನ್ನಿಸಿ ನೀವೆಲ್ಲ ಇಲ್ಲಿ ನೆರೆದಿದ್ದೀರಿ. ನಿಮಗೆ ಹಸಿರು ವಂದನೆಗಳನ್ನು ಅರ್ಪಿಸುತ್ತೇನೆ. ನೀವು ಅದನ್ನ ನಾನು ಈ ದಿನದಂದು ಪ್ರಾಮಾಣಿಕವಾಗಿ ಈ ಕೆಳಗಿನ ಸಂಕಲ್ಪವನ್ನು ಮಾಡುತ್ತೇನೆ. ಒಂದನೇದು, ನಾನು ಒಂದು ಬಾರಿ ಉಪಯೋಗಿಸಿ ಬಿಸಾಡುವ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸುತ್ತೇನೆ. ನಾನು ಕೈಯಲ್ಲಿ ತಟ್ಟೆ, ಗ್ಲಾಸ್, ಕುಂಭ ಅಥವಾ ಬಟ್ಟೆ ಚೀಲವನ್ನು ಬಳಸುತ್ತೇನೆ ಹಾಗೂ ಪರಿಸರ ಸ್ನೇಹಿಯಾಗಿರುವ ವಸ್ತುಗಳನ್ನಷ್ಟೇ ಬಳಸುತ್ತೇನೆ. ಪ್ಲಾಸ್ಟಿಕ್ ಬಳಸುವುದರಿಂದ ಪರಿಸರಕ್ಕೆ, ಜೀವ ಸಂಕುಲಕ್ಕೆ ಹಾನಿಯಾಗುತ್ತದೆ ಎಂಬ ಅರಿವು ನಾನು ಇತರರಿಗೂ ನೀಡುತ್ತೇನೆ. ನಮ್ಮ ಮನೆಯಲ್ಲಿ, ಶಾಲೆಯಲ್ಲಿ, ಕೆಲಸದ ಸ್ಥಳದಲ್ಲೂ ಪ್ಲಾಸ್ಟಿಕ್ ಬಳಸದೆ ಪರಿಸರವನ್ನು ಪ್ರೋತ್ಸಾಹಿಸುತ್ತೇನೆ. ನಾನು ಭಾರತವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಲು ಲವಲವಿಕೆಯಿಂದ ಸಹಕರಿಸುತ್ತೇನೆ. ಪರಿಸರ ಉಳಿಸೋಣ, ಭವಿಷ್ಯ ಸುರಕ್ಷಿತಗೊಳಿಸೋಣ. ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಒಂದು ವರದಿಯನ್ನು ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೆ ನೀಡಿತ್ತು. ಆ ವರದಿಯನ್ನ ಲೋಕಸಭೆಯಲ್ಲಿ ಮಂಡಿಸಲಾಗಿತ್ತು.
ಎಷ್ಟೊಂದು ಭಯಾನಕ ಆಗಿದೆ ಅಂದರೆ ಈ ಪ್ಲಾಸ್ಟಿಕ್ ತ್ಯಾಜ್ಯದ ಪ್ರಮಾಣ 2019ರಲ್ಲಿ 3.3 ದಶಲಕ್ಷ ಟನ್ ಇತ್ತು. ಅದು 2023ರಷ್ಟೊತ್ತಿಗೆ 4.14 ದಶಲಕ್ಷ ಟನ್ ಆಗಿದೆ. ಅಂದರೆ 4 ಟನ್ ಅಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ನಾವು ಪರಿಸರಕ್ಕೆ ಡಂಪ್ ಮಾಡಿದ್ದೀವಿ. ಅಂದರೆ ಇದರ ಅಗಾಧತೆ ಬಗ್ಗೆನೇ ನೀವು ಊಹೆ ಮಾಡಿಕೊಳ್ಬೋದು. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪಾದಿಸುವ ರಾಜ್ಯಗಳಲ್ಲಿ ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ಇಷ್ಟೊಂದು ರಾಜ್ಯಗಳಲ್ಲಿ 5ನೇ ಸ್ಥಾನ ಪಡೆದಿದೆ ಅಂದರೆ ತ್ಯಾಜ್ಯ ಉತ್ಪಾದನೆ. ಅದು ಎಷ್ಟೊಂದು ನೆಗೆಟಿವ್ ಇಮೇಜ್ ಕೊಡ್ತದೆ ನಮ್ಮ ರಾಜ್ಯಕ್ಕೆ ಅನ್ನೋದನ್ನ ನಾವು ಗಮನಿಸಬಹುದು. ಮತ್ತೆ ಇನ್ನೊಂದೆರಡು ಅಂಶಗಳನ್ನು ಗಮನಿಸೋದಾದರೆ, ನಾವು ಬಳಸುವ 1 ಲೀಟರ್ ನೀರಿನ ಬಾಟಲಿಯಲ್ಲಿ 2,40,000 ಮೈಕ್ರೋ ಪ್ಲಾಸ್ಟಿಕ್ ಅಂದರೆ ಕಿರುಕಣಗಳು, ಪ್ಲಾಸ್ಟಿಕ್ನ ಕಿರುಕಣಗಳು 2,40,000 ಕೇವಲ 1 ಬಾಟಲಿ ನೀರಿನಲ್ಲಿ ಇರುತ್ತೆ ಮತ್ತು ಅದನ್ನು ನಾವು ಸೇವಿಸ್ತಾ ಇದ್ದೇವೆ ಪ್ರತಿನಿತ್ಯ. ಕೊಳ್ಳುವುದಿಲ್ಲ, ಬಳಸುವುದಿಲ್ಲ. ಮದುವೆ ಮುಂತಾದ ಸಭೆ ಸಮಾರಂಭಗಳಿಗೆ ಹೋಗುವಾಗ ಮತ್ತು ಪ್ರವಾಸದಲ್ಲಿ ಮನೆಯಿಂದಲೇ ಮರುಬಳಕೆಯ ಬಾಟಲಿ ಜೊತೆಗೆ ಒಯ್ಯಲು ಮರೆಯುವುದಿಲ್ಲ. ಏಕ ಬಳಕೆಯ ಪ್ಲಾಸ್ಟಿಕ್ ಬಳಸುವುದಿಲ್ಲ ಮತ್ತು ಬೇರೆಯವರಿಂದ ಪಡೆಯುವುದಿಲ್ಲ. ಅಂಗಡಿಗೆ ಹೋಗುವಾಗ ಬಟ್ಟೆ ಚೀಲ ತೆಗೆದುಕೊಂಡು ಹೋಗಲು ಮರೆಯುವುದಿಲ್ಲ. ಇದು ವ್ಯಕ್ತಿಯಾಗಿ ಮಾಡುವಂತಹ ನಿರ್ಣಯಗಳು. ಇನ್ನು ಸಂಸ್ಥೆಯಾಗಿ ಇಲ್ಲಿ ಬಹಳಷ್ಟು ಜನ ಶಿಕ್ಷಕರು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ವೀರಶೈವ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು ಇದ್ದಾರೆ, ಆಮೇಲೆ ಧರ್ಮಗುರುಗಳು ಇದ್ದಾರೆ, 3 ಧರ್ಮಗಳ ಗುರುಗಳು ಇದ್ದಾರೆ. ಅವರೆಲ್ಲರಿಗೆ ಅನ್ವಯಿಸುವಂಥ ನಿರ್ಣಯ ಇದು. ಸಂಸ್ಥೆಯಾಗಿ ಶಾಲಾ ಕಾಲೇಜುಗಳಲ್ಲಿ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ ಚೀಲ ಬಾಟಲಿ ಬಳಸದಂತೆ ನಿರ್ದೇಶನ ನೀಡುತ್ತೇವೆ. ದೇವಸ್ಥಾನ, ಮಠ, ಮಸೀದಿ, ಚರ್ಚುಗಳಲ್ಲಿ ಅನುಯಾಯಿಗಳು ಪ್ಲಾಸ್ಟಿಕ್ ಬಳಸದಂತೆ ಸೂಚನೆ ನೀಡುತ್ತೇವೆ. ಹೋಟೆಲ್, ಕಲ್ಯಾಣ ಮಂಟಪಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಕುರಿತು ಕಾನೂನು ವಿಧಿಸಿರುವ ನಿಯಮಗಳನ್ನು ಪಾಲಿಸುತ್ತೇವೆ. ಇಷ್ಟು ನಿರ್ಣಯಗಳು ನಿಮ್ಮ ಒಪ್ಪಿಗೆ ಇದ್ದರೆ ಚಪಾಳ ಮೂಲಕ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.